ಆನೇಕಲ್ ತಾಲೂಕಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಲ್ಯಾಪ್ಟಾಪ್ ವಿತರಣೆ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್, ಹ್ಯಾಪ್ಕಾಮ್ಸ್ ಮಾಜಿ ಅಧ್ಯಕ್ಷ ಹೆನ್ನಗರ ಬಾಬುರೆಡ್ಡಿ, ಬಾಮುಲ್ ನಿರ್ದೇಶಕರಾದ ಆರ್.ಕೆ. ರಮೇಶ್, ಮುಖಂಡರಾದ ಕೂಗೂರು ಬಸಣ್ಣ, ಬಳ್ಳೂರು ನಾರಾಯಣಸ್ವಾಮಿ, ಕಂದಾಯ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದ್ರು. ಅವರಿಗೆ ಸರ್ಕಾರದಿಂದ ಇವತ್ತು ಲ್ಯಾಪ್ಟಾಪ್ ಅನ್ನು ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಲ್ಯಾಪ್ಟಾಪ್ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮೊಬೈಲ್ನ ನಿರ್ದೇಶಕರಾದಂಥ ಮಾಜಿ ಅಧ್ಯಕ್ಷರಾದಂಥ ಆರ್.ಕೆ. ರಮೇಶ್ ಅವರೇ, ಮತ್ತು ನಮ್ಮ ತಹಸೀಲ್ದಾರ್ ಅವರೇ, ನಾರಾಯಣಸ್ವಾಮಿರವರೇ, ಬಸವರಾಜರವರೇ, ನಮ್ಮ TAPMCನ ಸದಸ್ಯ ಅಧ್ಯಕ್ಷರಾದಂಥ ಬಾಪುರವರೇ, ADL ಅವರೇ, ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳೇ, ಇದು ಮುಖ್ಯವಾಗಿ ಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕೈಯಲ್ಲಿ ಬರ್ಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಾಗ್ತಾಯಿತ್ತು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ನಿಮ್ಮ ಲ್ಯಾಪ್ಟಾಪಲ್ಲಿ ಉಳ್ಕೊಳ್ಳೋಕ್ಕಾಗ್ತದೆ. ಎಲ್ಲೂ ಕೂಡ ಹುಡುಕಾಡಿ ಇದು ಎಲ್ಲಿದೆಯಪ್ಪ ಏನು ಅಂತ ನೋಡೋಂಥ ಒಂದು ಪ್ರಮೇಯ ಕೂಡ ಬರೋದಿಲ್ಲ. ಇದನ್ನು ಏನಂತ ಹೇಳಿದ್ರೆ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಮತ್ತು ಸರ್ವಿಸು ಅದಕ್ಕೂ ಕೂಡ ಸರ್ವಿಸ್ ಇದೆ. ಸರ್ವಿಸ್ ಎಲ್ಲ ನೀಟಾಗಿ ಮಾಡ್ಕೋಬೇಕು. ಇದನ್ನು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ ನಿಮಗೆ ಈಸಿ ಆಗಲಿ ಕೆಲಸ ಅಂತೇಳಿ ತಮಗೆ ಸರ್ಕಾರ ಇವತ್ತು ಕೊಡ್ತಾ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಸೇವೆ, ಯಾಕಂದರೆ ರೈತರಿಗೆ ತುಂಬ ಇಂಪಾರ್ಟೆಂಟ್. ಇವತ್ತು ನೀವು ರೈತರಿಗೆ ಅಂತಲ್ಲ, ಇದು ಕೂಡ ಯಾರಿಗೆ ಇದು ವಿಡೋ ಪೆನ್ಷನ್ಸು, ಓಲ್ಡ್ ಏಜ್ ಪೆನ್ಷನ್ ಸಮೇತ ನಿಮಗೇನೆ ಎಲ್ಲನೂ ಕೂಡ ಪ್ರಪೋಸಲ್ ಮಾಡುವಂಥದ್ದು ಎಲ್ಲರೂ ಕೂಡ ಬರ್ತವೆ. ಅದರಿಂದ ಈಗ ಸುಮಾರು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಸುಮಾರು ಜನ ಬಂದಿದ್ದಾರೆ. ಈ ನಡುವೆ ನಾವು ಸುಮಾರು ಜನಕ್ಕೆ ವಿಡೋ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ಸು ಇದೆಲ್ಲ ಯಾವುದು ಕೊಟ್ಟಿಲ್ಲ ತಹಸೀಲ್ದಾರ್. ಅದನ್ನು ಸಂಪೂರ್ಣ ಪಟ್ಟಿ ಮಾಡಿ ಎಲ್ಲ ಪಂಚಾಯತ್ಗಳನ್ನು ಕೂಡ ರೆಡಿ ಮಾಡಿಕೊಂಡು ನಾವು ಪಂಚಾಯತಿಗಳಲ್ಲಿ ಈ ಒಂದು ಜನವರಿಯಿಂದ ನಾವು ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ಬರ್ತೀವಿ. ಆ ಸಂದರ್ಭದಲ್ಲಿ ನಾವು ವಿಡೋ ಪೆನ್ಷನ್ ಫಲಾನುಭವಿಗಳು ಗುರುತಿಸಿ ಅವರಿಗೆ ಆರ್ಡರ್ ಕಾಪಿ ಮಾಡಿ ಇಟ್ಕೊಂಡಿದ್ವಿ. ಓಲ್ಡ್ ಏಜ್ ಪೆನ್ಷನ್ ಕಾಪಿ ಕೂಡ ಮಾಡಿ ಇಟ್ಕೊಂಡಿದ್ರೆ ಅವರಿಗೆ ಒಂದಷ್ಟು ಸರ್ಕಾರದಿಂದ ಸಿಗುವ ಸೌಲಭ್ಯ ಏನಿದೆ, ಪೆನ್ಷನ್ನು, ಅದು ಕೂಡ ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ ಅದರಿಂದನೇ ಒಂದು 1000 ರೂಪಾಯಿ ಇದ್ರೆ ಅದರಲ್ಲೇನೇ ಒಂದೊಂದು ಬಿಸ್ಕೆಟು ಬಂದು ತಿಂದ್ಕೊಂಡು ಜೀವನ ಮಾಡೋವಂಥ ಜನ ಇವತ್ತು ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಅದರೆಲ್ಲನೂ ಕೂಡ ಅನುಕೂಲ ಆಗ್ತದೆ. ಅದಕ್ಕೆ ನಾವು ಎಲ್ಲರೂ ಕೂಡ ತಯಾರಾಗಬೇಕು. ಈ ಲ್ಯಾಪ್ಟಾಪ್ ಇವತ್ತಿನ ವಿತರಣೆ ಆಗ್ತಾ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ಜನಸಾಮಾನ್ಯರಿಗೆ ನಿಮ್ಮ ಸೇವೆ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿ ಸಿಗಲಿ ಅಂತೇಳಿ ಹಾರೈಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ನಮ್ಮ ಸರ್ಕಾರದಿಂದ ಈಗಾಗಲೇ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಆಲ್ರೆಡಿ ಲ್ಯಾಪ್ಟಾಪ್ ಕೊಡೋದು. ನಮ್ಮ ತಾಲೂಕಿನಲ್ಲಿ ಒಟ್ಟಾರೆಯಾಗಿ 50 ಜನ ರೆವಿನ್ಯೂ ಸೆಕ್ರೆಟರಿ ಇದ್ದಾರೆ. ಅದು ಅಲ್ಲಿಗೆ 10 ಜನಕ್ಕೆ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು 40 ಜನಕ್ಕೆ ಪೆಂಡಿಂಗ್ ಇತ್ತು. ಅದನ್ನು ಇವತ್ತು ಲ್ಯಾಪ್ಟಾಪ್ ವಿತರಣೆ ಮಾಡ್ತಾಯಿದ್ವಿ. ಇದರಿಂದ ಏನಾಗುತ್ತೆ ಅಂದರೆ ಫೈಲ್ಗಳು ಅವು ಇವೆಲ್ಲ ಮೂಮೆಂಟ್ಸು ಎಲ್ಲನೂ ಕೂಡ ಅವ್ರಿಗೆ ಶೇಖರಣೆ ಆಗಿರ್ತದೆ. ಎಲ್ಲೂ ಕೂಡ ಸಮಸ್ಯೆ ಆಗೋಲ್ಲ. ಆದ್ದರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ. ಇದರಿಂದ ಸಾರ್ವಜನಿಕರಿಗೆ, ವಿಶೇಷವಾಗಿ ರೆವಿನ್ಯೂ ಸೆಕ್ರೆಟರಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಇದರ ಸದುಪಯೋಗವನ್ನು ಪಡ್ಕೊಂಡು ಬಡವರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆನೇಕಲ್ ತಾಲೂಕಿನಲ್ಲಿ
ಗ್ರಾಮಾಡಳಿತಾಧಿಕಾರಿಗಳಿಗೆ ಸರ್ಕಾರದಿಂದ ನೀಡಲಾದಂಥ ಲ್ಯಾಪ್ಟಾಪ್ಗಳನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ವಿತರಣೆ ಮಾಡಲಾಗಿದ್ದೇವೆ. ಮುಂಬರುವ ದಿನಗಳಲ್ಲಿ ಕಂದಾಯ ಇಲಾಖೆಗೆ ಬರುವಂಥ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಯೋಜನೆಗಳು, ಬೆಳೆ ಸಮೀಕ್ಷೆ ಯೋಜನೆ, ಖಾತೆ ಬದಲಾವಣೆ ಹಾಗೂ ಸಾರ್ವಜನಿಕರ ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ಗಳನ್ನು ಎಲ್ಲನೂ ಆನ್ಲೈನ್ದಲ್ಲಿ ಅನುಕೂಲ ಆಗುತ್ತದೆ. ಈ ಸೌಲಭ್ಯದಿಂದ ಸಾರ್ವಜನಿಕರಿಗೆ ನಿಗದಿಪಡಿಸಲಾದಂಥ ಎಲ್ಲ ಸೌಲಭ್ಯಗಳು ನಿಗದಿತ ದಿನಗಳಲ್ಲಿ ಪೂರೈಸುವುದು ಹಾಗೂ ಸಾರ್ವಜನಿಕರಿಗೆ ಅಲೆದಾಡಲು ತಪ್ಪಲು ಮಾಡಿದಂಥ ಒಂದು ಈ ಉಪಕರಣದಿಂದ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.